ಜಾತಿ ಜನಗಣತಿ ಬಗ್ಗೆ ಭಿನ್ನ ಅಭಿಪ್ರಾಯಗಳು ಕೇಳಿಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ವಾಮೀಜಿಗ ಜಾತಿ ಗಣತಿ ಬಗ್ಗೆ ಮಠಾಧೀಶರುಗಳಲ್ಲೇ ಸಾಕಷ್ಟು ಗೊಂದಲ ಇದೆ, ಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇದ್ದಾವೆ. ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಯಾಕಂತಂದ್ರೆ ನಾಳೆಯಿಂದನೇ ಜಾತಿ ಗಣತಿ ಆರಂಭ ಆಗ್ತಾಯಿದೆ. ಜಾತಿ ಗಣತಿ ಅನ್ನುವಂತಹದ್ದು ಸರ್ಕಾರದ ಯೋಜನೆಗಳಿಗೆ ಪೂರಕವಾಗಿ ಬೇಕಾಗಿರುವಂತಹದ್ದು. ಕಾರಣ, ಭಾರತ ದೇಶ ಜಾತ್ಯತೀತ ರಾಷ್ಟ್ರ, ಸಾವಿರಾರು ಜಾತಿಗಳನ್ನು ಒಳಗೊಂಡಂತಹ ಜಾತ್ಯತೀತ ರಾಷ್ಟ್ರ. ಈ ಹಿನ್ನೆಲೆಯಲ್ಲಿ ಸಂವಿಧಾನ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳಿದ್ದಾವೆ. ಆ ಯೋಜನೆ ಭಾಗವಾಗಿ ಕೂಡ ಮೀಸಲಾತಿ ಅನ್ನುವಂಥದ್ದು ಒಂದಾಗಿರುವಂತಹದ್ದು. ಮತ್ತು ಅದು ಪರಾಮರ್ಶಿಸುವಂತಹ ಸಂದರ್ಭ ಬಂದಾಗ ಈ ರೀತಿಯಾಗಿರುವಂಥ ಅಂಕಿಅಂಶಗಳು ಬೇಕಾಗ್ತವೆ. ಸಮಾಜವನ್ನು ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಯಾವ್ಯಾವ ಸಮುದಾಯಗಳು ಇನ್ನೂ ಕಟ್ಟಕಡೆಯ ಸ್ಥಾನದಲ್ಲಿದ್ದಾವೆ ಅವನ್ನು ಮುಂಚೂಣಿ ತರುವಂತಹ ಆಲೋಚನೆಯಲ್ಲಿ ಗುರುತಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಕಾರಣದಿಂದ ಈ ಗಣತಿಯನ್ನು ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡಬೇಕಾಗುತ್ತೆ. ನಾಳೆಯಿಂದನೇ ಜಾತಿ ಗಣತಿ ಆರಂಭ ಆಗ್ತಿದೆ, ಅದಕ್ಕೆ ಸೀಮಿತ ಅವಧಿ ಕೂಡ ಸರ್ಕಾರ ನಿಗದಿಪಡಿಸಿದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾಳೆಯಿಂದ ಪ್ರಾರಂಭ ಆಗಿರುವಂತಹದ್ದು ಒಂದು ರೀತಿಯ ಶುಭ ಸೂಚನೆಯೇ. ಎಂದಾದರೂ ಕೂಡ ಇದು ಪ್ರಾರಂಭ ಆಗಬೇಕಾಗಿದೆ. ಆದರೆ ಸರ್ಕಾರಕ್ಕೆ ನಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾದರೆ ಸೀಮಿತ ಅವಧಿಯನ್ನು ಇಡುವಂತಹದ್ದು ಬೇಡ. 7 ಕೋಟಿ ಜನಸಂಖ್ಯೆ ಸಂಪೂರ್ಣವಾಗಿ ಗಣತಿಗೆ ಒಳಪಟ್ಟ ನಂತರವೇ ಈ ಅವಧಿ ಪೂರ್ಣಗೊಳ್ಳಬೇಕಾಗತ್ತೆ. 7 ಕೋಟಿಯ ಒಬ್ಬರು ಕೂಡ ಈ ಗಣತಿಯಿಂದ ಹೊರಗೆ ಉಳಿಬಾರ್ದು. ಈ ಹಿನ್ನೆಲೆಯಲ್ಲಿ ಸೀಮಿತ ಅವಧಿಯನ್ನು ಇಟ್ಟುಕೊಳ್ಳದೆ ಅದನ್ನು ವಿಶಾಲ ದೃಷ್ಟಿಕೋನದಲ್ಲಿ ಅದಕ್ಕೆ ಬೇಕಾಗಿರುವಂಥ ಅನೇಕ ಯೋಜನೆಗಳು ಇಟ್ಕೊಂಡು, ಉದಾಹರಣೆಗೆ ಅನೇಕ ಜನ ಈಗ ಹಬ್ಬಕ್ಕೆ ಬರೋರಿದ್ದಾರೆ. ಹಬ್ಬಕ್ಕೆ ಬರುವಂಥರೆಲ್ಲ ಶ್ರಮಿಕ ವರ್ಗದ ಜನಗಳು. ಹಬ್ಬ ಊರು ಬಿಟ್ಟು 100 ದಿನ 300 ದಿನ ಈ ರೀತಿಯಾಗಿ ವರ್ಷಕ್ಕೊಮ್ಮೆ ಬರುವಂಥವ್ರು ಅಥವಾ 3 ತಿಂಗಳಿಗೊಮ್ಮೆ ಬರುವಂಥವ್ರು ಕೆಲವು ಭಾಗದಲ್ಲಿ, ಉದಾಹರಣೆಗೆ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ದಸರಾ ಅನ್ನುವಂಥದ್ದು ಅಥವಾ ದಸರಾ ಹಬ್ಬ ಅನ್ನುವಂಥದ್ದು ಬಹಳ ದೊಡ್ಡ ಹಬ್ಬ. ಮೈಸೂರು ಪ್ರಾಂತ್ಯದಲ್ಲಿರುವಂಥ ಅನೇಕ ಅರ್ಧ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಜನಗಳು ಗುಳೆ ಹೋಗಿರೋಂಥವ್ರು ಊರಿಗೆ ಬಂದು ಬಣ್ಣ ಸುಣ್ಣ ಮಾಡಿಕೊಂಡು ಹಬ್ಬವನ್ನು ಮಾಡ್ತಾಯಿರ್ತಾರೆ. ಅವರೆಲ್ಲರೂ ಗಣತಿಗೆ ಸಿಗುವಂತಹ ಸಾಧ್ಯತೆಗಳಿರ್ತವೆ. ಉತ್ತರ ಕರ್ನಾಟಕಕ್ಕೆ ಹೋಲಿಸೋದಾದರೆ ದಸರಾಕ್ಕಿಂತ ದೀಪಾವಳಿ ಬಹಳ ದೊಡ್ಡ ಹಬ್ಬ. ಅಲ್ಲೆಲ್ಲ ಬಣ್ಣ ಸುಣ್ಣ ಹಬ್ಬವನ್ನು ಬಹಳ ದೊಡ್ಡದಾಗಿ ದೀಪಾವಳಿಗೆ ಮಾಡ್ತಾರೆ. ಈ ಕಾರಣದಿಂದ ಶ್ರಮಿಕ ವರ್ಗದವರು ಊರಿಗೆ ಬರುವ ಸಂದರ್ಭ, ಸ್ವಲ್ಪ ಹಣವಂತರು, ಸ್ವಲ್ಪ ಗೋರ್ಮೆಂಟಲ್ಲಿ ಕೆಲಸವನ್ನು ಪಡೆದಂಥರು, ಕೆಲವರು ಈ ಹಬ್ಬದ ರಜೆಗಳನ್ನು ಬಳಸಿಕೊಂಡು ಮನೆಯಿಂದ ಹೊರಗೆ ಹೋಗುವಂಥ ಸಂದರ್ಭ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸೀಮಿತ ಅವಧಿಯನ್ನು ಇಟ್ಕೊಳ್ಳದೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ 7 ಕೋಟಿ ಜನಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ನೋಡ್ಕೊಳ್ಬೇಕಾಗಿರೋಂಥದ್ದು ಸರ್ಕಾರದ ಇಲಾಖೆಯ ಭಾಗವಾಗಿರೋದ್ರಿಂದ ಇದಕ್ಕೆ ಇನ್ನೊಂದಿಷ್ಟು ಸುದೀರ್ಘ ಕಾಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ತಿಳಿಸ್ತೇನೆ. ಸ್ವಾಮೀಜಿಗ ಕೆಲವೊಂದು ಜಾತಿ ಕಾಲಮ್ಗಳಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಗೊಂದಲಗಳನ್ನು ಬಗೆಹರಿಸಿ ಈ ಒಂದು ಗಣತಿ ಮುಂದುವರಿಲಿ ಅಂತಕ್ಕಂಥದ್ದು ತಾವೇನು ಹೇಳ್ತೀರಿ? ಕೆಲವೊಮ್ಮೆ ಅಭಿಪ್ರಾಯ ಸಂಗ್ರಹ ಅಂತ ಆಯೋಗ ಮಾಡಿದೆ. ಅಭಿಪ್ರಾಯ ಸಂಗ್ರಹದಲ್ಲೂ ಕೂಡ ನಾನು ನೋಡಿದೆ, ನಮ್ಮ ಸಮುದಾಯದ ಕೆಲವು ಶಬ್ದಗಳನ್ನು, ಉತ್ತರ ಭಾರತದಲ್ಲಿರುವಂಥ ಶಬ್ದಗಳನ್ನು ಕೂಡ ಜೋಡಿಸ್ಕೊಂಡಿದ್ದಾರೆ. ನಾನು ಆ ಪರಿವಿಡಿನ ನೋಡಿದಾಗಲೇ ನಮಗೆ ಅರ್ಥ ಆಗಿರುವಂಥದ್ದು. ಹೀಗೆ ಯಾರ್ಯಾರು ಯಾವ ರೀತಿಯಾಗಿರುವಂತಹ ಬೇಡಿಕೆನ ಇಟ್ಟಿದ್ದಾರೋ ಅದೆಲ್ಲ ಬೇಡಿಕೆಗಳನ್ನು ಕೂಡ ಅಲ್ಲಿ ಸೇರಿಸಿರುವಂಥದ್ದು. ಯಾವುದು ಏನೇ ಬೇಡಿಕೆ ಇಟ್ಟರೂ ಕೂಡ ಮನೆ ಯಜಮಾನ ತನ್ನ ಮೂಲ ಜಾತಿಯನ್ನು ಬಳಸುವಂಥದ್ದು ಸಹಜ ಸ್ಥಿತಿಗಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಬೋವಿ ಸಮುದಾಯಕ್ಕೆ ನಾವು ಕರೆ ನೀಡುವಂತಹ ವಿಚಾರ ಅಂತಂತಂದರೆ, ಜಾತಿ ಬಂದಾಗ ಬೋವಿ ಅಂತ ಬರೆಸ್ರಿ ಅಥವಾ ವಡ್ಡರ ಅಂತ ಬರೆಸ್ರಿ, ಉಪಜಾತಿ ಬಂದಾಗ ಬೋವಿ ಅಥವಾ ವಡ್ಡರ ಅಂತ ಬರೆಸ್ರಿ. ಈ ಸಮಾಜದ ಪರ್ಯಾಯ ಶಬ್ದಗಳು ಅಥವಾ ಸಮಾನಾರ್ಥಕ ಶಬ್ದಗಳು ಅಂತಂತಂದರೆ ಪರಿವಿಡಿ ಬಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 23.1ರಿಂದ 23.10ರವರೆಗೆ ವಿಯಿಂದ ಪ್ರಾರಂಭ ಆಗುವ, ಓಯಿಂದ ಪ್ರಾರಂಭ ಆಗುವ, ಡಬ್ಲ್ಯೂ ಇಂದ ಪ್ರಾರಂಭ ಆಗುವ ಹಾಗೂ ವಿ ಇಂದ ಪ್ರಾರಂಭ ಆಗುವ, ಡಬ್ಲ್ಯೂ ಓ ಇಂದ ಪ್ರಾರಂಭ ಆಗುವ ಈ ವಿವಿಧ ರೀತಿಯಲ್ಲಿ ಕರೆಯುವಂತಹ ವಡ್ಡರ ಶಬ್ದಗಳನ್ನು ಹಾಗೂ ಕಲ್ಲು ವಡ್ಡರ, ಮಣ್ಣು ವಡ್ಡರ ಅನ್ನೋ ಶಬ್ದಗಳನ್ನು ಬಳಸೋದ್ರ ಮೂಲಕವಾಗಿ ಸಮಾನಾರ್ಥಕ ಪದಗಳಂತ ಬಳಸಿರಿ ಅಂತ ಹೇಳ್ತೇನೆ. ಈಗಾಗಲೇ ಆಮಿಷಿಗೆ ಒಳಪಟ್ಟಂತಹ ಕ್ರಿಶ್ಚಿಯನ್ಗೆ ಒಳಗಾಗಿ ಮತ್ತೆ ಆ ಧರ್ಮವನ್ನು ನಾವು ಯಾವುದೋ ಒಂದು ಸಂದರ್ಭಕ್ಕೆ ಹೋಗ್ಬಿಟ್ವಿ ಬಂದುಬಿಟ್ಟಿದ್ದೇವೆ ಅನ್ನೋವಂಥ ಆಲೋಚನೆ ಇಟ್ಕೊಂಡಂತರು ಆಮಿಷಿಗೆ ಒಳಪಟ್ಟು ಮತಾಂತರಗೊಂಡವರು ಯಾವುದೇ ಕಾರಣಕ್ಕೂ ಧರ್ಮದ ಕಾಲಿನಲ್ಲಿ ಕ್ರಿಶ್ಚಿಯನ್ ಬರೆಸದೆ ಹಿಂದುವನ್ನು ಬರೆಸಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತಹ ಹಿಂದೂ ಕೋಡ್ ಬಿಲ್ಲಲ್ಲಿ
ಪರಿಶಿಷ್ಟ ಜಾತಿಗೆ ಈಗ ಈ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಸಮಾಜಕ್ಕೆ ತರುವಂಥ ಪ್ರಯತ್ನ ನಡೀತಾ ಇದೆ. ಆ ಕಾರಣದಿಂದ ಧರ್ಮದ ಕಾಲಂದಲ್ಲಿ ಬೋವಿ ಒಡ್ಡರ ಸಮಾಜದರು ಹಿಂದೂ ಅಂತಲೇ ಬರೆಸಲಿ ಅಂತೇಳಿ ನಾನು ಕರೆಯನ್ನು ನೀಡ್ತೇನೆ. ಇದಿಷ್ಟು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.